ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ಬೆಳಗ್ಗೆ ಬಂದು ತಿಂಡಿಗೆ ಮೊಸರು ಅನ್ನ, ಹುಳಿ ಅನ್ನ ಮಾಡಿದ್ದೆ. ಆಲ್ಮೋಸ್ಟ್ ಎಲ್ಲ ತಿನ್ಕೊಂಡು ಹೋಗೋರೆ. ಆಲೂಗೆಡ್ಡೆ ಐತೆ, ಬಜ್ಜಿ. ಇವಾಗ ಆಲೂಗೆಡ್ಡೆ ಮತ್ತು ಈರುಳ್ಳಿ ಬಜ್ಜಿ ಮಾಡಬೇಕು. ಬನ್ನಿ ಫ್ರೆಂಡ್, ಬಜ್ಜಿ ಮಾಡುವ. ಆಲೂಗೆಡ್ಡೆ ಬಜ್ಜಿ ಮಾಡ್ತಾ ಇದ್ದೀವಿ. ಮತ್ತು ಬಾಳೆಕಾಯಿ ಬಜ್ಜಿನೂ ಮಾಡ್ತಾ ಇದ್ದೀವಿ. ಸ್ವಲ್ಪ ಬಾಳೆಕಾಯಿ ಇತ್ತು, ಅದಕ್ಕೆ ಬಾಳೆಕಾಯಿ ಆಲೂಗೆಡ್ಡೆ ಎರಡನ್ನೂ ಸೇರಿಸಿ ಈಗ ತಿಂಡಿ ಜೊತೆಗೆ ಬಜ್ಜಿ ಮಾಡ್ಕೊತಾ ಇದ್ದೀವಿ. ಇವಾಗ ತಿಂಡಿ ತಿಂದ್ಕೊಂಡು ನೆಕ್ಸ್ಟು ಖಾರದ ಪುಡಿ, ಸಾಂಬಾರು ಪೌಡರ್ ಮಾಡ್ಕೋಬೇಕು. ಅದಕ್ಕೆ ಸಾಂಬಾರು ಪೌಡ್ರನ್ನ ಹುರಿಬೇಕು, ಚೆನ್ನಾಗಿ ಹುರಿದು ಅದನ್ನು ಪೌಡ್ರು ಮಾಡಬೇಕು. ನೆಕ್ಸ್ಟು ಅದು ಕೆಲಸ ಮಾಡೋಣ. ಬನ್ನಿ, ಫಸ್ಟು ಬಜ್ಜಿ ಮಾಡ್ಕೊಳ್ಳೋಣ. ಬಜ್ಜಿ ಆಲ್ರೆಡಿ ಬೇಯ್ತಾ ಇದೆ ಒಲೆ ಮೇಲೆ ಬೇಯ್ತಾ ಬಜ್ಜಿ ಬೇಯ್ತಾ ಇದೆ. ಆಲ್ರೆಡಿ ಸ್ವಲ್ಪ ಬಜ್ಜಿ ಬೇಯಿಸಿಟ್ಟು ಈಗ ತಿಂಡಿ ತಿನ್ನೋಕೆ ಬಂದು ತಿಂಡಿ ತಿಂದ್ಬಿಟ್ಟು ಸಾಂಬಾರು ಪೌಡ್ರು ಸ್ಟಾರ್ಟ್ ಮಾಡೋಣ. ನೋಡಿ ಫ್ರೆಂಡ್, ಬಿಸಿಲಲ್ಲಿ ಮೆಣ್ಸಿನ್ಕಾಯಿ ಮತ್ತು ಬ್ಯಾಡಗೆ ಮೆಣ್ಸಿನ್ಕಾಯಿ ಒಣ ಹಾಕಿದ್ದೀವಿ. ಇಲ್ಲಿ ಆಲ್ರೆಡಿ ನಮ್ಮ ಅತ್ತೆಯವರು ಹೂ ಕಟ್ತಾ ಕೂತವ್ರೆ. ನಮ್ಮ ಅಕ್ಕ ಖಾರದ ಪುಡಿ ಹುರಿತಾವ್ರೆ. ಸಾಂಬಾರು ಪೌಡ್ರು ಹುಡ್ಕೊಂಡು ಮಿಲ್ ಮಾಡಿಸ್ಕೊಬರ್ಬೇಕು. ಎಲ್ಲ ಆಲ್ರೆಡಿ ಹುರಿದು ಬೋಸಿ ಇಟ್ಕೊಂಡಿದ್ದೀವಿ. ಬನ್ನಿ ಫ್ರೆಂಡ್, ಖಾರದ ಪುಡಿ ಪೌಡ್ರು ನೋಡೋಣ. ಪೌಡ್ರು ಒಂದು ಹೀಗಿದೆ ಫ್ರೆಂಡ್. ಸ್ವಲ್ಪ ಅದು ಬಿಸಿ ಇದೆಲ್ಲ, ಅದಕ್ಕೆ ಆರಿಸ್ತಾ ಇದ್ದಾರೆ. ಚೆನ್ನಾಗಿ ಆರಿಸಿ ಇದಕ್ಕೆ ಒಂದು ಪೇಪರ್ ಹಾಕಿ, ಒಂದು ಸ್ಟೀಲ್ ಬಾಕ್ಸ್ಗೆ ಪೇಪರ್ ಹಾಕಿ ಹಾಕ್ತೀವಿ. ಯಾಕೆಂದರೆ ಬಾಕ್ಸು ತುಕ್ಕು ಹಿಡಿದ್ಬಿಡುತ್ತೆ ಅಂತಂದರೆ ನೀರಿಟ್ಟಾಗ ಚುಕ್ಕಿ ಥರ ಆಗುತ್ತಲ್ಲ, ಆ ಥರ ಆಗಿಬಿಡುತ್ತೆ. ಫುಲ್ ಅದು ಕವರ ಹಾಕ್ಬಿಟ್ಟು ಆ ಥರ ಪೇಪರ್ ಹಾಕ್ಬಿಟ್ಟು ತುಂಬಿಬಿಟ್ಟು ನಾವು ಮನೆಗೆ ಬಳಸೋಕ್ಕೆ ಒಂದು ಡಬ್ಬಿಗೆ ಡೈಲಿ ಈ ಥರ ಒಂದು ಡಬ್ಬಿಗೆ ತುಂಬಿಟ್ಕೊಬಿಟ್ರೆ ಮಿನಿಮಮ್ 15 ದಿನ 20 ದಿನ ಬರುತ್ತೆ ಫ್ರೆಂಡ್.